ರಮೇಶ್ ಜಾರಕಿಹೊಳಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಗೆಲುವಿಗೆ ಕಾರ್ಯತಂತ್ರ. ಅಕ್ಟೋಬರ್ 19ರಂದು ನಡೆಯಲಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿದಂತೆ ಯರಗಟ್ಟಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯ ಸೌಹಾರ್ದ ಸಭೆ ಗುರುವಾರ ಪಟ್ಟಣದಲ್ಲಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆಯಿತು. ಚುನಾವಣೆಗೆ ಇನ್ನು 3 ತಿಂಗಳು ಬಾಕಿ ಇದ್ರೂ ಮೊದಲ ಹಂತದ ಪ್ರಚಾರ ಈಗಾಗಲೇ ಆರಂಭವಾಗಿದೆ. ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ಪೈಪೋಟಿ ಇದ್ದು ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಯರಗಟ್ಟಿ ಅಭ್ಯರ್ಥಿ ಅಜಿತ್ ಕುಮಾರ್ ದೇಸಾಯಿ, ಸವದತ್ತಿ ಅಭ್ಯರ್ಥಿ ವಿರೂಪಾಕ್ಷ ಮಾಮನಿ ಹಾಗೂ ನಮ್ಮ ಎಲ್ಲಾ ಅಭ್ಯರ್ಥಿಗಳ ಗೆಲುವನ್ನು ಖಚಿತಪಡಿಸಿಕೊಳ್ಳಲು ಈಗಾಗಲೇ ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ. ನಮ್ಮ ಗುಂಪು ಮತ್ತೊಂದು ಅವಧಿಗೆ ಅಧಿಕಾರಕ್ಕೆ ಮರಳುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದು ರಮೇಶ್ ಜಾರಕಿಹೊಳಿ ಸಭೆಯಲ್ಲಿ ಹೇಳಿದರು. ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅನ್ನು ಬಲಿಷ್ಠವಾಗಿ ಕಟ್ಟಲು ಸಮಿತಿಯ ಎಲ್ಲ ನಿರ್ದೇಶಕರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಎಂಬ ಮಾತುಗಳು ಆಗಿದ್ದವು. ಆದರೆ ಹೊಸಬರ ಪಟ್ಟಿ ಹೆಚ್ಚುತ್ತಿರುವ ಕಾರಣ ಚುನಾವಣೆ ಮಾಡಬೇಕಾಗಿದೆ. ಈ ವೇಳೆ ಮಾಜಿ ಯಲ್ಲಮ್ಮನ ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಸಯ್ಯ ಹಿರೇಮಠ, ಜಗದೀಶ್ ಕೌಜಲಗೇರಿ, ವೆಂಕಟೇಶ್ ದೇವರಡ್ಡಿ, ರಾಜೇಂದ್ರಗೌಡ ಪಾಟೀಲ್, ಮೋಹನ ಹಾದಿಮನಿ, ಗೌಡಪ್ಪ ಸೌದತ್ತಿ, ಮಹಾದೇವಿ ಯಡ್ರಾವಿ, ಪಿಕೆಪಿಎಸ್ ಅಧ್ಯಕ್ಷರಾದ ಮಹಾಂತೇಶ ಗೋಡಿ, ವಿಠ್ಠಲ್ ಬಂಟನೂರು, ಬಿಕೆ ಪಾಟೀಲ್, ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ವಿನಯ್ ಕುಮಾರ್ ದೇಸಾಯಿ, ಪರ್ವತಗೌಡ ಪಾಟೀಲ್, ಮಾಜಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಈರಣ್ಣ ಚಂದ್ರಗಿ, ಮಾಜಿ ಎಪಿಎಂಸಿ ಅಧ್ಯಕ್ಷ ಪ್ರಕಾಶ್ ನರಿ, ಪುಂಡಲಿ ಕಮೇಟಿ, ಬೀರಪ್ಪ ಕುರಿ, ಕೃಷ್ಣಮೂರ್ತಿ ತೋರ್ಗಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಹೇಳಿಕೆ: ಯರಗಟ್ಟಿ ತಾಲೂಕಾ ಅಭ್ಯರ್ಥಿಯಾಗಿ ಅಜಿತ್ ಕುಮಾರ್ ದೇಸಾಯಿ, ಸವದತ್ತಿ ತಾಲೂಕಿನ ಅಭ್ಯರ್ಥಿಯಾಗಿ ವಿರೂಪಾಕ್ಷ ಮಾಮನಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಅಭ್ಯರ್ಥಿಗಳ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಹಾಗೂ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ನಮ್ಮ ಫೈನಲ್ ಗೆಲುವು ನಿಶ್ಚಿತ. ಬಿಡಿಸಿಸಿ ಬ್ಯಾಂಕ್ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ತೆಕ್ಕಕ್ಕೆ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು ಎಂದರು. ಬಹಳ ಒಂದು ಉತ್ತಮವಾದ ಕೆಲಸ ಮಾಡಿದರು. ಅದರ ಕೆಲಸ ನಾವು ಇಬ್ರು ಮುಂದುವರಿಸ್ತೇವೆ ಅಂತ ಹೇಳಿ ನಾವು ನಿಮ್ ಮುಂದೆ ಮಾತು ಕೊಡ್ತೇನೆ. ಮುಂದೆ ಯಾವುದೇ ಸಮಸ್ಯೆ ಇದ್ರೂ ನಾವು ಬರುವಂತ ಎಲ್ಲ ಚುನಾವಣೆ ಇರಲಿ, ಯಾವುದೇ ಇರಲಿ, ನಾನು ಅಜಿತ್ ಅಣ್ಣ ದೇಸಾಯಿ ಅವರು ಎಲ್ಲರದು ಇಬ್ರು ಕೂತು ನಾವು ನಿಂತು ಕೆಲಸ ಮಾಡ್ತೇವೆ ಅನ್ನೋಂತ ನಾವು ಮಾತು ಕೊಟ್ಟು ಬಾಲಚಂದ್ರ ಜಾರಕಿಹೊಳಿ ಅವರು ಆಯ್ತು, ನಮ್ಮ ರಮೇಶ್ ಅಣ್ಣ ಅವರು ಆಯ್ತು, ಇಬ್ರು ಕೂಡ ನನ್ನ ಮ್ಯಾಗ ಬಹಳ ವಿಶ್ವಾಸ ಇಟ್ಟದ. ಆ ವಿಶ್ವಾಸನ ಯಾವತ್ತೂ ಕಳ್ಕೊಳ್ಳಲ್ಲ, ಇಟ್ಕೋತೀನಿ ಅಂತ ಒಂದು ಮಾತು ಹೇಳಿ ತಮ್ಮೆಲ್ಲರೂ ವಂದಿಸಿ ನಾನು ಎರಡು ಮಾತು ನಮ್ಮ ಹಾನಿಫಲ ಪದ್ಧತಿ ನಿಮ್ಮ ಒಂದು ಹೇಳಿ ಇವತ್ತು ನಿಮ್ಮನ್ನು ನಾನು ಆಶ್ವಾಸನೆ ಕೊಡ್ತೀನಿ. ಎಷ್ಟೊತ್ತಿದ್ರು ನಾವು ಅಜಿತ್ ಅಣ್ಣ ದೇಸಾಯಿ ಅವ್ರನ್ನ ಗೆಲ್ಲಿಸ್ತೇವೆ ಅನ್ನುವಂತ ನಿಮ್ಗೆ ಮಾತು ಕೊಟ್ಟಿರ್ತೀವಿ. ಇವತ್ತು ನನಗೆ ಸಮಿತಿ ಭಾಗದಿಂದ ನನಗೆ ಆಶೀರ್ವಾದ ಮಾಡ್ಯಾರ, ಎರಡು ಭಾಗದಿಂದ ಅವ್ರಿಗೂ ಆಶೀರ್ವಾದ ಮಾಡಿದ್ರು. ನಮ್ಮೆಲ್ಲರೂ ಒಂದು ಪ್ರೀತಿ ವಿಶ್ವಾಸ ನಮ್ಮಿಬ್ಬರ ಮೇಲೆ ಇರಲಿ ಅಂತ ಹೇಳಿ ಈಗಾಗಲೇ ಆನಂದ್ ಮಾಮನಿಯವರು ಸಾಕಷ್ಟು ಒಂದು ಪ್ರಯತ್ನದಿಂದ ಈ ಭಾಗದ ಎಲ್ಲ ಸೊಸೈಟಿಗಳು ಜೀವ ತುಂಬಿದವರು ಯಾರು ಇದ್ರು ಆನಂದ್ ಮಾಮನಿಯವರು ಅದು ಅವ್ರು ಮಾಡಿದಂತ. ಇವತ್ತು ಸವದತ್ತಿ ನಿರ್ದೇಶಕರ ಸ್ಥಾನ ಇದ್ದಂಥ ಒಂದು ಸಂದರ್ಭದಲ್ಲಿ ಇವತ್ತ ಹಿರಿಯರೆಲ್ಲರೂ ಕೂಡ್ಕೊಂಡು ಯರಗಟ್ಟಿ ಭಾಗದ ಒಬ್ಬರಿಗೆ ಒಂದು ದಿವಂಗತ ಆನಂದ್ ಚಂದ್ರಶೇಖರ್ ಮಾಮನಿ ಅವ್ರದ್ದು ಕನಸು ಏನಿತ್ತಪ್ಪ ಅಂತಂದ್ರೆ ಇವತ್ತು ಯರಗಟ್ಟಿ ತಾಲೂಕು ಆಗಬೇಕು. ತಾಲೂಕು ಆದಮೇಲೆ ಇವತ್ತು ಡಿಸಿಸಿ ಬ್ಯಾಂಕಿನ ಒಂದು ನಿರ್ದೇಶಕರ ಸ್ಥಾನ ಅಲ್ಲಿ ಸಿಗ್ತತಿ. ಇವತ್ತು ನನ್ನ ಹಿಂಬಾಲಿಕರಿಗೆ, ನನ್ನ ಜೊತೆಯಾಗಿದ್ದವರಿಗೆ ಆ ಸ್ಥಾನವನ್ನು ಕೊಡಿಸ್ಬೇಕು ಅನ್ನುವಂಥ ಒಂದು ಕನಸಿತ್ತು. ಯಾಕಪ್ಪ ಅಂತಂದ್ರೆ ಅವ್ರದ್ದು ಒಂದು ಉದ್ದೇಶ, ಯಾಕಪ್ಪ ನನ್ನವರ ಆದ್ರೆ ಇವತ್ತು ನಮ್ಮ ರೈತರಿಗೆ ಅನುಕೂಲ ಆಗ್ತೈತಿ ಅನ್ನುವಂಥ ಒಂದು ಏಕೈಕ ಉದ್ದೇಶ ಇಟ್ಟುಕೊಂಡ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಆನಂದ್ ಮಾಮನಿ ಅವರು ಕುಡ್ಕೊಂಡು ಇವತ್ತು ತಾಲೂಕು ಘೋಷಣೆ ಮಾಡಿದ ಮೇಲೆ ಇವತ್ತು ಯರಗಟ್ಟಿಗೆ ಒಂದು ನಿರ್ದೇಶಕರ ಸ್ಥಾನ ಸಿಕ್ತು. ಇವತ್ತು ನಾವೆಲ್ಲ ಕುಡ್ಕೊಂಡು ಭಾಳ ಜನ ಆಕಾಂಕ್ಷಿಗಳಿದ್ದು ನಾವು ಅದ್ರಾಗ ನಾವೆಲ್ಲ ಕುಡ್ಕೊಂಡು ನಾವು ನೀವು ಅನ್ನೋದ್ರ ಏನು ಹೋಳಿಲ್ಲ. ಯಾಕಪ್ಪ ಅಂತಂದ್ರೆ ಬೇರೆದವ್ರ ಹೆಸರು ಕೇಳಿ ಬರಾಕತ್ತೀವಿ, ಹೊರಗಿನವ್ರ ಹೆಸರು ಕೇಳಿ ಬಂದ ಕೂಡಲೇ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಧುರೀಣರೆಲ್ಲ ಕುಡ್ಕೊಂಡು ಒಂದು ನಿರ್ಣಯ ಮಾಡಿದೆವು. ನಾನು ನೀನು ಅನ್ನೋದು ಬೇಡಪ್ಪ, ಈಗ ಎಲ್ಲರೂ ಕೂಡ ಒಮ್ಮತದ ಅಭ್ಯರ್ಥಿಯನ್ನು ಮಾಡೋಣ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅಜಿತ್ ಕುಮಾರ್ ದೇಸಾಯಿನ ಇವತ್ತು ಈ ಭಾಗದ ಒಂದು ನಿರ್ದೇಶಕ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಒಂದು ಠರಾವ್ ಮಾಡಿ ಇವತ್ತು ನಿಂತಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಏನು ಬೇಕಾಗಿತ್ತಪ್ಪ ಅಂತಂದ್ರೆ ಹಿರಿಯರ ಒಂದು ಸಹಕಾರ ಬೇಕು, ರಮೇಶ್ ಜಾರಕಿಹೊಳಿ ಒಂದು ಸಹಕಾರ ಬೇಕು. ಯಾಕಪ್ಪ ಅಂದ್ರೆ ನಾವು ಈಗಾಗಲೇ ಒಂದು 20 ಸೊಸೈಟಿ ಅವರು ಆನಂದ್ ಚಂದ್ರಶೇಖರ್ ಮಾಮನಿ ಅವರು ಮಾಡಿದಂಥ ಹೊಸದಾಗಿ ಮಾಡಿದಂಥವ್ರು ಮತ್ತು ಹಳಿ ಸೊಸೈಟಿಯವರು ನಾವು ಒಮ್ಮತದಿಂದ ಇದ್ದೀವಿ. ಇವತ್ತು ಕನಿಷ್ಠ 20 ಸೊಸೈಟಿಯವರು ಇವತ್ತು ಅಜಿತ್ ದೇಸಾಯಿ ಅವರಿಗೆ ನಾವು ಮತ ಹಾಕಲು ತಯಾರಿದ್ದೀವಿ. ಅದಕ್ಕಾಗಿ ಒಂದು ಏನಪ್ಪಾ ಅಂತಂದ್ರೆ ಆನಂದ್ ಮಾಮನಿ ಅವರು ಕನಸು ನಡೆಸಬೇಕು. ಯಾಕಪ್ಪ ಅಂತಂದ್ರೆ ಅವರು ನಮ್ಮ ಜೊತೆಯಾಗಿಲ್ಲ. ಅದಕ್ಕಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಮುತುವರ್ಜಿ ವಹಿಸಿ ನಮಗ ಅವರು ಪಕ್ಷದ ಮಾಮನೆ
ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ಹಿರಿಯಾಟಿ ತಾಲೂಕಿನ PKPS ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಊರಿನ ಹಿರಿಯರು, ಈ ಬರುವಂಥ ಡಿಸಿಸ್ ಬ್ಯಾಂಕ್ ಎಲೆಕ್ಷನ್ ಅಕ್ಟೋಬರ್ 19 ನಾನು ನಿಲ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನನಗೆ ಸಹಕಾರ ಮಾಡಿ. ಹಾಗೆ ವೇದಿಕೆ ಮೇಲೆ ಆಶೀನ್ರು ಮತ್ತು ಈ ಭಾಗಕ್ಕೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ನಾವೆಲ್ಲರೂ ಒಕ್ಕಟ್ಟಿದ್ದೀವಿ. ತಾವು ದಯಮಾಡಿ ನಮ್ಮ ಅಜಿತಣ್ಣ ದೇಸಾಯಿ ಅವರ ಪರವಾಗಿ ನಿಂತು ನಾವು ಗೆಲ್ಲಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್. ಮುಂದಿನ ಗಡಿಬಿಡಿ ಆಗ್ತಂದ್ರೆ ಇನ್ನು 20 ಸಿಗೋದಿಲ್ಲ. ಈಗ ನೇರವಾಗಿ ಎಲೆಕ್ಷನ್ ಸ್ಟಾರ್ಟ್ ಆದೇ ಬರ್ತಾನೆ ಅಕ್ಟೋಬರ್. ಈಗ 2 ಕ್ಯಾಂಡಿಡೇಟ್ ಫಿಕ್ಸ್ ಆಗಿರೋ ಪಕ್ಷ ಇಲ್ಲಿ ಊರಾಗಿದ್ರೆ ಇವ್ರ ಪರವಾಗಿ ನಾನು ನನ್ನ ಕಡೆ ಏನು ಕೆಲಸ ಮಾಡ್ತೇನೆ, ಕೆಲಸ ಮಾಡೋಣ. ಆರಿಸಂದು ಡಿಸಿಷನ್ ನಮ್ಮ ಪರವಾಗಿ ಆಗ್ತದೆ, ನಮ್ಮ ರಿಸಲ್ಟ್ ಆಗ್ತದೆ. ಒಂದು 2 ನಾವು ಸಂಶೋಧ 16 ನಾವು 12 ಮಟ್ಟ ಆರಾಮ್ ಬರ್ತಾ ಅಂತ ನನ್ನ ಬರೋದು ರಿಸಲ್ಟ್ ಅಂತ ಆಗ್ತದೆ. ಒಳ್ಳೆ ರೈತರಿಗೆ ಪತ್ರ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಎಲ್ಲ ಸಾಲ ಕೊಡಿಸೋದು ನಾವು ವ್ಯವಸ್ಥೆ ಮಾಡ್ತೇವೆ. ಮತ್ತು ಮುಂದಿನ ಎಲ್ಲ ಪ್ರತಿಯೊಂದು ಹಂತ ಭೇಟಿಯಾಗಿ ಬೆಂಗಳೂರಲ್ಲಿ ನಿಲ್ತೇವೆ. ಮತ್ತು ಎರಗೇಟಿ ಅನ್ನೋದು ಕುಕ್ಕಕ್ಕೆ ಭಾಳ ಸಂಬಂಧ ಜಾಸ್ತಿ ಎರಗೇಟಿ. ಅದಕ್ಕೆ ನಾವೆಲ್ಲ ಈ ಭಾಗ ಜನತೆಗೆ ನಾವು ಏನು ಪೂರ್ವ ಸೌಕರ್ಯ ನಾವು ನಿಮ್ಗೆ ಇರ್ತೇವೆ. ಅಜಿತ್ ಅವ್ರಿಗೆ ತೋಟಕ್ಕೆ ಹಾಸ್ಕೊಡ್ಬೇಕು ನಾನು ಕೈ ಮುಂದೆ ನೋಡ್ತೀನಿ. ಅಜಿತ್ ದೇಸಾಯಿ ಅವರು ಪಾಲ್ಗೊಂಡು ನಾನು ಕೇಳಿದ್ದೀನಿ. ಅದು ಇವತ್ತಿನ ಇದಕ್ಕೆ ಹಂಚಿಕೊಂಡು ಆದರೆ 2 ಸಲ ಅವ್ರ ಬೈಕ್ಗೆ ಮಾತಾಡಿ ನಾನು ಹೋಗಿದ್ದೇನೆ. ವಿಶೇಷವಾಗಿ ನಾವು ಇದು DC ಬ್ಯಾಂಕ್ ಪಕ್ಷಾತೀತ ಜಾತ್ಯತೀತ ಇಲೆಕ್ಷನ್ ಇದು. ಈ ಪಕ್ಷಕ್ಕೆ ಸೀಮಿತವಲ್ಲ, ಜಾತಿ ಸೀಮಿತವಲ್ಲ. ಅದಕ್ಕೋಸ್ಕರ ಒಂದು 6 ದಿನದಿಂದ ಚರ್ಚೆ ಹೇಳ್ತೀನಿ. ಯಾಕೆ ನಿಜ ಸಂಗತಿ ಹೇಳ್ಬೇಕು. ನಾವು ವೈದ್ಯ ವಿಪಕ್ಷ ಸವಲತ್ತು ಮಾಡ್ಕೊಳ್ಳಿ, ವೈದ್ಯ ಕೊಡ್ಬೇಕು ಅಂತ ಮಾತ್ರ 6 ದಿನದಿಂದ ನಮ್ಮ ಲೆವೆಲ್ದಾಗ. ಆಮೇಲೆ ಅಜಿತ್ ದೇಸಾಯಿ ಅವರು ನಮ್ಮ ಕಡೆ ಒಂದು ಪ್ರಸ್ತಾವ ಮತ್ತು ನಿಲ್ಲವು ನಮ್ಮ ಮತ್ತೆ ಏನು ಮಾಡ್ಕೊ ವೈದ್ಯಗೆ ಹೇಳಿ ಫಸ್ಟ್ ಮಾಡ್ಕೊ ವೈದ್ಯ MLA. ಯಾಕೆ ಡೆಲಿಗೇಷನ್ ಫಾರ್ಮ್ ಅದಂತ ಹೋಟೆಲ್ಲ ಹೊರಾಕ ಹೋಗಿ ಅದು ವಿಚಾರ ಮಾಡಿಲ್ಲಪ್ಪ. ನಾವು ಹೇಳಿದ್ದು ನಮ್ಮ ಮಾತು ಹೇಳಿದ್ದೆ ವೈದ್ಯಗೆ. ಅದು ನಿಂತಂದಿಲ್ಲ ನಮ್ಮ ಪಕ್ಷದಿಂದ ನಾನು ನಿಲ್ಲುತ್ತಂದಾಗ ನಾನು ಜಾರಕಿಹೊಳಿಯಿಂದ ನಾನು ಮನ್ಯಾಗ ನಮ್ಮ ವಿಷಯ ಕೇಳ್ಬೋದು. ಜಾರಕಿಹೊಳಿ ವಿಷಯ ನಾವು ವೈದ್ಯ ಪಕ್ಷ ನಿರ್ಣಯಿತ ಪ್ರಕಾರ ಕೆಲಸ ಮಾಡಬೇಕಂತ ಹೇಳಿ ಒಂದು ಇವತ್ತಿನ ವೈದ್ಯ ಮೂವ್ ಮಾಡಿ ಹೇಳೇ ಬಂದ. ನಿನ್ನ ಯಾಕೆ ನನ್ನ ಸ್ವಭಾವ ಸುಳ್ಳು ಹೇಳಿ ಮೋಸ ಮಾಡ್ತಾರೆ. ಇಬ್ಬರು ಕೂಡ ನಿರ್ಣಯ ಆಗಿತ್ತು, ಅಲ್ಲಿ ಇಲ್ಲಿ ಆಯ್ತು ಬೇರೆ ನಾವೆಲ್ಲ ಆಗಿದ್ದೇವರು. ಬಹಳಷ್ಟು ನನಗೆ ಗುಣಗೊಂದು ಇಲ್ಲ. ಯಾಕಂದ್ರೆ ಆನಂದ್ ಮಾಮನಿಯವರು 2 ಬಾರಿ ಶಾಸಕ ನಮ್ಮ ಟೀಮ ಮಾಡಿತಾವು. ಮೊನ್ನೆ ಅವರಿಗೆ ಹೊರ MLA 2 MLA ನಮ್ಮ ಟೀಮ ಮಾಡಿತಾವು. ಯಾಕೆ ಎಲ್ಲ ಗೊತ್ತಿತ್ತು. ಯಾಕೆ ಆನಂದ್ ನಮ್ಮ ಸಹ ಪಕ್ಷ ಬೇರೆ ದಿವಸ ವೈಯಕ್ತಿಕ ಸಂಬಂಧ ಭಾಳ ಚಂದ ಬರ್ತಾವೆ. ಯಾಕೆ ಅವ್ರು ಯಾವುದೇ ನನ್ನ ವೃತ್ತಿ ಸಂಬಂಧ ಕೆಲವು ವಿಷಯ ಏರಿಯಾದಂತ ಅವ್ರು ಕೊಡ್ಬೋದಿತ್ತು. ನಾವು ನನ್ನ ಲೆಟ್ರ್ ಕೊಟ್ಟಂದ್ರೆ ನಾವು ಲೆಟ್ರ್ ಹೊಟ್ಟೆ ಕೊಡ್ಬೇಕಿಲ್ಲ. ಎಲ್ಲರೂ ಲೆಟ್ರ್ ಕೊಟ್ಟಪ್ಪ ನಾವು ಕೊಡ್ಬೇಕು, ಅವ್ನು ಕೊಟ್ಟರೆ ನಾವು ಕೊಡ್ಬೇಕು. ಹಿಂಗಾಗಿ ಭಾಳ ಸಂಬಂಧ ಚಂದ ಇದು. ಅಚಾನಕ್ ತಿಳ್ಕೊಂಡ ನಂತರ ವಿಪಕ್ಷ ಪರವಾಗಿ ನಾವು MLA ಕೂಡ ಪ್ರಯತ್ನ ಮಾಡಬೇಕು. ಏನೋ ಸಮಸ್ಯೆ ಬಂದ ಕೆಲವು ವಿಷಯ ಕವರಿಂಗ್ ಆಗ್ಬೋದಿಲ್ಲ. ಯಾಕೆ ಪಾಪ ವಿಪಕ್ಷಿಗೆ ನಾವೆಲ್ಲ ಒಂದು ಏನೇನೋ ಮಾತಾಡಿದ್ರು, ಅದೇನೋ ಸಮಸ್ಯೆ ಬಂದು ಆಗ್ತೈತಿ. ಈಗ ಡಿಸಿಷನ್ ಆಗ್ತದೆ. ಅವರೆಲ್ಲ ಶಿಷ್ಯರು ಇವರು ಹಿರಿಯರು, ಈ ಭಾಗ ದೊಡ್ಡ ಮನುಷ್ಯ ಶಿಷ್ಯರನ್ನು ಬಿಡೋದು. ಅವರು ಒಳ್ಳೆ ಮನುಷ್ಯರು. ಆಗ ಒಳ್ಳೆದು. ಯಾಕಂದ್ರೆ 23 ಸೊಸೈಟಿದ ನೀವು ಡೆಲಿಗೇಷನ್ ಫಾರ್ಮ್ ಕೊಟ್ಟು ಅಂತ ನೀವು ಹೋದಾಗ ಭಯಂಕರ ಭಾಳ ಗಟ್ಟಿಯಾಗಿದ್ರು. ಭಾಳ ಪ್ರೆಷರ್ ಬರ್ತದೆ ನಮಗೆ, ಭಾಳ ಪ್ರೆಷರ್ ಬರ್ತಾರೆ. ನಮಗೆ ದುಡ್ಡಿನ ಆಸೆ ಹಚ್ತಾರೆ. ಹಂಗಿದ್ರೆ ಈಗ ಹೇಳ್ಬಿಡು ಪಾಪ ಸಹಾಯ ಕೊಡೋದು. ಯಾಕಂದ್ರೆ ಇಲೆಕ್ಷನ್, ಯಾಕಂದ್ರೆ 1 ಲಕ್ಷ ಓಟ್ ಇಲೆಕ್ಷನ್ ಭಾಳ ಚಲೋ, ಲಿಮಿಟೆಡ್ ಭಾಳ ಡೇಂಜರ್ ನಮಗೆ. ಅದಕ್ಕೆ ಹೆದರ್ಕೊಳ್ಳೋದಕ್ಕೆ ವಿಶೇಷವಾಗಿ ಪೈಲ ಮೀಟಿಂಗ್ ಪೈಲ ಪೂರ್ವ ಸಭೆ ಇದೆ. ಯಾಕಂದ್ರೆ ನಾನು ನಾಳಿಂದ ಒಂದು 15 ದೇಶ ಇರೋದಿಲ್ಲ. ಡೈರೆಕ್ಟ್ ಇಲೆಕ್ಷನ್ ಬರ್ತೀನಿ. ಅಥವಾ ನೀವೆಲ್ಲ ಚೆಕ್ ಮಾಡ್ಬೋದು. ನಿಮ್ಮ ಪರವಾಗಿ ಹೇಳ್ತೀನಿ. ಯಾಕಂದ್ರೆ ಬರಲಿಲ್ಲ ನೀವು ಸಂದೇಶ ಹೋಗ್ತದೆ. ನಾನು 2 ದಿವಸ ಕೊಟ್ಟು ಇವತ್ತೇ ವಿಪಕ್ಷ ಸ್ವತಃ ನಾನು ಫೋನ್ ಮಾಡಿದ್ದೇನೆ. ಅವ್ರ ಹೊರಗಡೆ ಹಿಡಿದಿದ್ರು. ನಾನು ಸ್ವತಃ ಫೋನ್ ಮಾಡಿ ವಿಪಕ್ಷ ಹಿಂಗೆ ಬರೋದು ಬರ್ತಪ್ಪ ಒಂದು ಅರ್ಧ ರೊಟ್ಟಿ ಮಾಡ್ಕೊಂಡು ನಮ್ಮೊಂದು ಇರೋದೆಲ್ಲ ಕೇಳಿದ್ದೆ. ಆ ಪ್ರಕಾರ ಅಜಿತ್ ದೇಸಾಯಿ ಅವರು DC ಬ್ಯಾಂಕ್ ಪರವಾಗಿ ಅದು ಮುಂದೆ ಬರೋ ದಿನದಲ್ಲಿ ಎಲ್ಲ ಗಟ್ಟಿಯಾಗಿತ್ತು. ನನ್ನ ಪಕ್ಷ ಭಾರತೀಯ ಜನತಾ ಪಕ್ಷದ ಸಂಘಟನೆಗೋಸ್ಕರ ಏನು ಬೇಕು ಒಂದೇ ದೇಶ ಹೋಗಲ್ಲ. ಬಹಳಷ್ಟು ಚುನಾವಣೆ ಹಂತ ಬರ್ತವೆ. ಆ ಚುನಾವಣೆ ಗಟ್ಟಿಯಾಗಿ ನಾನಿತ್ತು. ಮತ್ತು ನಾವೆಲ್ಲ ಮುಂದಿನ ಒಳ್ಳೆಯ ದಿನ ನೋಡಬೇಕು ನಾವು. ಮತ್ತು ಈ ಭಾಗದಲ್ಲಿ ಇನ್ನು ಅನೇಕ ಕಾಮಗಾರಿ ಮಾಡುವಂಥ ಇವೆಲ್ಲ ಮಾಡೋಣ. ಯಾಕೆ ಮುಂದಿನ ವರ್ಷ ಇನ್ನೂ ಕರಾಳ ಚಾಯ ಇನ್ನೊಂದು 2 ವರ್ಷ ಇರ್ತೈತೆ. ನಾವು ಒಳ್ಳೆ ಬರ್ತೈತೆ ಕೆಲಸ ಮಾಡೋಣ.
ಯಾಕಂದ್ರೆ ನಾವು ಜಿಲ್ಲಾ ನಾವು ಇರೋ ಮಂತ್ರಿದ್ದಾಗ ಗುಡ್ಕಾಗ ಹೆಚ್ಚು ನಮ್ಮ ಜಿಲ್ಲಾಕ್ಕೆ ಹೆಚ್ಚು ಮಾಡ್ತೀನಿ. ಅದಕ್ಕೆ ಮುಂದಿನ ಕೆಲಸವನ್ನು DC ಬ್ಯಾಂಕ್ದಲ್ಲಿ ಅತಿಥಿ ಸೇವೆ ಈಗ 20,000 ಹೇಳಿದರೆ ಅವರು ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಎಲ್ಲ ಮಾತಾಡ್ಕೊಂಡು ಭಾಳ ಚಂದ ನಾವು ಮಾತಾಡ್ತೀವಿ. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ಸ್ಟಾಫ್ ಮಂತ್ರಿದು ಹೇಳಿ ನಾವು ಅದರ ಪಕ್ಷದ ಪರವಾಗಿ ನೀವೇನು ಭೇಟಿಯಾಗಿ ಇರ್ತೀವಿ, ನೀರು ಸಮಸ್ಯೆ ಮಾಡೋದು ಈ ನಮಗೆ ಅದು ಹಿಡ್ಕೊಂಡೆ ನಾವು ಡಿಗ್ರಿ ಎಲ್ಲ ಚಾಕು ಕೆಲಸ ಆ ತುಪ್ಪಲ್ಲಿ ನಿಂತಿರ್ತಲ್ಲ ಅದೇ ರಿಲೀಸ್ ನನಗೆ ಚಹಾ ಕುಡಿ ಸ್ವಲ್ಪ ಕಾಲು ಟೈಮ್ ಕೊಟ್ಟರು ನಮ್ಗೆ ಆಗೋದು ಹೇಳೇ ಬಂದಿಲ್ಲ. ಯಾಕಂದ್ರೆ ನಾವು ನೇರವಾಗಿ ಫಸ್ಟ್ ಅದಕ್ಕೆ ನಾವು ಮಾತಾಡೋದು ನಮ್ಗೆ ಉಪಯೋಗದಿಂದ ಅಂತ ನಾವು ಸುಳ್ಳು ಚಟ ಇಲ್ಲೊಂದು ಬಿಡ್ತೀವಿ ನಾವು ಮಾಡ್ತದೆ ಹಂಗೆ ಹಂಗೆ ಹಿಡ್ಕೊಂಡ್ಬಿಟ್ರು ಇಲ್ಲ ನಾನು ಅಜಿತ್ ಅವ್ರಿಗೆ ಮಾತು ಕೊಟ್ಟು ಕೆಲಸ ಮಾಡ್ತೇವೆ. ಇನ್ನು ಅಜಿತ್ ಅವ್ರಿಗೆ ಕೆಲಸ ಮಾಡಿ ನಾವು ಏನು ಮತ್ತೆ ಅಡೆತಡೆ ಬರ್ತಾವೆ ನಾವೆಲ್ಲಕ್ಕೂ ಹಿರಿಯಕ್ಕೂ ಚರ್ಚೆ ಮಾಡ್ತೇವೆ. ನೀವು ಮತ್ತೆ ನಾವು ನಿರ್ಬಡೆ ದಯವಿಟ್ಟು ನಮಗೆ ಯಾಕೆ ಮುಂದೆ ಕುಮಾರಪುರ ಬ್ಯೂರೋ ರಿಪೋರ್ಟ್ ಈರಣ್ಣ ಹುಲ್ಲೂರು, ಭಾರತ ವೈಭವ ನ್ಯೂಸ್, ಯರಗಟ್ಟಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.